ಆಸರೆ ಟಿವಿಯನ್ನು ವೀಕ್ಷಿಸ್ತಿರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರನ್ನು ಮತ್ತೊಂದು ಆವರ್ತಿ ದೇವರು ಕಾಣುವಂತೆ ಸಹಾಯ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಕೋಟಿ ವಂದನೆ ಸಲ್ಲಿಸ್ತೇನೆ. ಹೌದು ಪ್ರಿಯರೇ, ಸತ್ಯವೇದದಲ್ಲಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡ್ಬೋದು, ತಿಳ್ಕೊಳ್ಬೋದು, ಆಳವಾಗಿ ಅಧ್ಯಯನ ಮಾಡ್ಬೋದು. ಆದರೆ ಸತ್ಯವೇದ ಎಂಬ ಒಂದು ಸಮುದ್ರ ಅಂತ ಹೇಳ್ಬೋದು. ಅದರಲ್ಲಿ ತುಂಬ ನಮಗೆ ಕಲೀಲಿಕ್ಕಿದೆ. ಈ ಒಂದು ಜೀವಿತದಲ್ಲಿ ತುಂಬ ಅನೇಕ ವಿಷಯಗಳನ್ನು ಕ್ರಿಸ್ತನೊಂದಿಗೆ, ಕ್ರಿಸ್ತನ ಜೊತೆಯಲ್ಲಿ ನಾವು ಬೆಳಿಬೇಕಾದ್ರೆ, ನಡಿಬೇಕಾದ್ರೆ, ಆತನಿಗೆ ಅನ್ಯೋನ್ಯತೆಯಾಗಿ ಇರಬೇಕಾದ್ರೆ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹೌದು ಪ್ರಿಯರೇ, ಅದೇ ರೀತಿ ಈ ಒಂದು ಸಂಚಿಕೆಯಲ್ಲಿ ನಾವು ಹೊಸ ವಿಷಯವನ್ನು ಹಿಡ್ಕೊಂಡು ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಅದೇನೆಂದರೆ, ಉನ್ನತ ಮಟ್ಟದಲ್ಲಿರುವಂಥ ನಮ್ಮ ದೇವರನ್ನು ಹೇಗೆ ನಾವು ಆರಾಧನೆ ಮಾಡುವುದು, ಅಥವಾ ಆತನನ್ನು ನಾವು ಹೇಗೆ ಮೆಚ್ಚಿಸುವುದು, ಆತನನ್ನು ಯಾವ ರೀತಿ ಕೊಂಡಾಡುವುದು, ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ ಅಥವಾ ಕಲಿಯಬೇಕಾಗಿದೆ. ಆರಾಧನೆ ನಾಯಕ ಎಂಬ ಒಂದು ಟೈಟಲ್ನೊಂದಿಗೆ ನಿಮ್ಮ ಮುಂದೆ ಬರುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಬನ್ನಿ, ನಮ್ಮ ಮಧ್ಯದಲ್ಲಿ ಇಂದು ಅನೇಕ ಕಡೆಗಳಲ್ಲಿ ಆರಾಧನಾ ನಾಯಕನಾಗಿ ಅಥವಾ ಅನೇಕ ಸೇವಕರಿಗೆ ಭಾಷಾಂತರಿಕ ಕಾರಣನಾಗಿ, ಅನೇಕ ಹಾಡುಗಳನ್ನು ರಚಿಸಿದವರಾಗಿ, ಅದೇ ರೀತಿಯಲ್ಲಿ ಸಿಡಿಗಳಲ್ಲಿ ಕೂಡ ಅವರು ಹಾಡಿ ಅನೇಕ ಕನ್ನಡ ಹಾಡುಗಳನ್ನು ನಮಗೋಸ್ಕರ ತಂದಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪ್ರೀತಿಯ ಪಾಸ್ಟರ್ ಜಾನ್ ಸ್ಟೀಫನ್ ಮೌಂಟೂರ್ ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಸ್ವಾಗತ ಭಾಷೆ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಕಳೆದ ಸ್ವಲ್ಪ ಸಮಯದ ಹಿಂದುಗಡೆ ನಾವೊಂದು ಹಾಡಿನ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದೇವೆ. ಆದರೆ ಒಂದು ವಿಶೇಷವಾದ ಒಂದು ಟೈಟಲ್ನೊಂದಿಗೆ ನಾವು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಭಾಷೆ ಭಾಳ ಇಂಟ್ರೆಸ್ಟಿಂಗ್ ಟೈಟಲ್. ನೋಡಿದ್ದೇನೆ ಈ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ತುಂಬ ಜನರಿಗೆ ಒಂದು ಏನು ಇರ್ಬೋದು ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರ್ಬೋದು. ಆರಾಧನಾ ನಾಯಕ ಯಾರು? ಆರಾಧನೆ ಮಾಡುವವನು ಅಥವಾ ಆರಾಧನೆ ಹೊಂದುವವನು? ತುಂಬ ಜನರಿಗೆ ಅದೇ ಹಾಗೆ ಆಡು ಭಾಷೆಯನ್ನು ಹಾಗೆ ಕರಿತೇವಲ್ಲ, ವರ್ಷಿಪ್ ಲೀಡರ್ ಅಂತ ಕರಿತೇವೆ ಅಥವಾ ಆರಾಧನಾ ನಾಯಕ ಅಂತ ಕರಿತೇವೆ. ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಸ್ಪಷ್ಟವಾಗಿ ಏನನ್ನು ಹೇಳಿಕೆ ಬಯಸ್ತೀರಿ ಭಾಷೆ? ಬಹಳ ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ಆರಾಧನೆ ನಾಯಕ ಅಂತ ನಾವು ನೋಡುವಾಗ ಎರಡು ರೀತಿಯಾಗಿ ನಾವು ನೋಡ್ಬೋದು. ಈಗ ನೀವು ಹೇಳಿದ್ರಿ, ಕೆಲವ್ರನ್ನ ಪರಿಚಯ ಮಾಡುವಾಗ ಆರಾಧನಾ ನಾಯಕರು ಎಂಬುದಾಗಿ ನಾವು ಹೇಳ್ತೇವೆ ಸಾಧಾರಣವಾಗಿ ನಾವು ಹೊರಗಡೆ ಹೋದಾಗ ಅಥವಾ ಆರಾಧನೆ ನಡೆಸುವಾಗ. ಆದರೆ ನಿಜವಾದ ಅರ್ಥದಲ್ಲಿ ನೀವು ನೋಡೋದಾದರೆ ಆರಾಧನೆ ನಾಯಕ ಒಬ್ಬನೇ, ಆತನು ಯೇಸು ಕ್ರಿಸ್ತನು ಮಾತ್ರ. ಯಾಕಂದರೆ ಬೈಬಲ್ ಹೇಳ್ತದೆ, ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಪ್ರತಿಯೊಂದು ನಾಮವು ಆ ನಾಮಕ್ಕೆ ಅಡ್ಡಬಿದ್ದು ಆತನೇ ಕರ್ತನು ಒಡೆಯನೆಂಬುದಾಗಿ ಅರಿಕೆ ಮಾಡಬೇಕು. ಮಾತ್ರಲ್ಲದೆ ಪ್ರಕಟಣೆ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ, 24 ಹಿರಿಯರು, 4 ಜೀವಿಗಳು ಆತನ ಸಿಂಹಾಸನ ಮುಂದೆ ಅಡ್ಡಬಿದ್ದು ತಮ್ಮ ಕಿರೀಟಗಳನ್ನು ಆತನ ಪಾದಗಳಲ್ಲಿಟ್ಟು ನೀನು ಪರಿಶುದ್ಧನು 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 ಎಂಬುದಾಗಿ ಆತನನ್ನು ಆರಾಧಿಸಿದರು. ಯಾಕೆಂದರೆ ಆರಾಧನೆ ಹೊಂದುವುದಕ್ಕೆ ಆತನೊಬ್ಬನೇ ಯೋಗ್ಯನು, ಆತನು ಮಾತ್ರ ಯೋಗ್ಯನು, ಆತನೇ ಆರಾಧನೆಗೆ ಯೋಗ್ಯನಾದವನು, ಪಾತ್ರನಾದವನು, ಅರ್ಹನಾದವನು. ಹಾಗಾದರೆ ಆರಾಧನೆ ನಡೆಸೋರು ಯಾರು? ಅವರು ಆರಾಧನೆ ನಾಯಕರಲ್ವಾ? ಖಂಡಿತ ಆರಾಧನೆ ನಡೆಸೋರು ಆರಾಧನೆ ನಾಯಕರೇ. ಆದರೆ ಆರಾಧನಾ ನಾಯಕನಿಗೆ ಆರಾಧನೆಯನ್ನು ನಡೆಸುವಂಥ ಚಿಕ್ಕ ಆರಾಧನಾ ನಾಯಕ, ಆ ರೀತಿ ನಾವು ಹೇಳ್ಬೋದು. ಹಾಗೆ ಭಾಷೆ. ಓಕೆ. ಆದರೆ ಅಂದರೆ ಹೇಗೆ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಅಂತ ಹೇಳಿದ್ರೆ, ನಾವು ಆಡು ಭಾಷೆಯಲ್ಲಿ ಹೇಳುವಾಗ ನಾವು ಆರಾಧನಾ ನಾಯಕರನ್ನು ಸ್ವಾಗತಿಸೋಣ, ಆರಾಧನಾ ನಾಯಕರನ್ನು ವೆಲ್ಕಮ್ ಮಾಡೋಣ, ತಪ್ಪಿಲ್ಲ. ಆದರೆ ನೀವು ನಿಜವಾಗಿ ನಾವು ನೋಡೋದಾದರೆ, ಅಂದರೆ ನಾವು ಸತ್ಯವೇದ ಆಧಾರಿತವಾಗಿ ಏನು ಬಿಬ್ಲಿಕಲ್ ಸತ್ಯವೇದ ಸಿದ್ಧಾಂತಗಳನ್ನು ಅಂಶಗಳನ್ನು ತೆಗೆದುಕೊಳ್ಳೋದಾದರೆ ಆರಾಧನಾ ನಾಯಕನು ಒಬ್ಬನೇ. ಆರಾಧನೆ ಹೊಂದತಕ್ಕ ದೇವರು ಮಾತ್ರ, ನಿರಂತರ ಸ್ತುತಿ ಹೊಂದತಕ್ಕವನು. ಬೈಬಲ್ನ ನಾವು ಅನೇಕ ವಾಕ್ಯ ಭಾಗ ನೋಡಲಿಕ್ಕೆ ಸಾಧ್ಯ. ನಿರಂತರ ಸ್ತುತಿ ಹೊಂದತಕ್ಕವನು ಆತನು ಮಾತ್ರ. ಆದರೆ ಆ ನಿರಂತರ ಸ್ತುತಿ ಹೊಂದತಕ್ಕವನನ್ನು ಆರಾಧಿಸುವವನು ಒಬ್ಬನು ಈ ಲೋಕದಲ್ಲಿದ್ದಾನೆ. ನನ್ನ ಹಾಗೆ ನಿಮ್ಮ ಹಾಗೆ ಅನೇಕರು. ಅದಕ್ಕೆ ಸ್ಟೇಜೇ ಇರಬೇಕಂತಿಲ್ಲ. ಆದರೆ ಇವತ್ತು ಬಹಳ ತಪ್ಪಾದ ರೀತಿಯಲ್ಲಿ ಅದು ಲೋಕದಲ್ಲಿ ಜನರ ಮಧ್ಯದಲ್ಲಿ ತಲುಪಿದೆ. ಅದು ವಿಪರ್ಯಾಸ ಅಂತ ಹೇಳ್ಬೋದಾ ಅಥವಾ ದುಃಖ ಅಂತ ಹೇಳ್ಬೋದಾ? ಹೇಗೆ ಭಾಷೆ ಅದು? ಅಂದರೆ ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ. ನೀವು ಹೇಳಿದ್ರಿ ತಪ್ಪಾದ ರೀತಿ ಅಂದರೆ ಯಾವ ರೀತಿ ನಾವು ದೇವರನ್ನು ಆರಾಧನೆ ಮಾಡಿ, ಅಂದರೆ ಅಲ್ಲಲ್ಲ, ಅಂದರೆ ಇವತ್ತು ಅನೇಕ ಸಮಯದಲ್ಲಿ ಆರಾಧನೆ ನಾಯಕ ಎಂಬ ಒಂದು ಪದ ಕೇಳಿದ ಕೂಡಲೇ ಸಾಧಾರಣವಾಗಿ ನಾವು ಅದನ್ನು ಎಲ್ಲಿ ಯಾರಿಗೆ ಉಪಯೋಗಿಸ್ತೇವೆ? ಆರಾಧನೆ ನಡೆಸೋರ್ಗೆ ಉಪಯೋಗಿಸ್ತೇವೆ, ಒಂದು ಪದವನ್ನು ಉಪಯೋಗಿಸ್ತೇವೆ. ಆದರೆ ಆ ಪದ ಉಪಯೋಗಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಅನೇಕರಿಗೆ ಆರಾಧನಾ ನಾಯಕನಿಗೆ, ಅಂದರೆ ನಿರಂತರ ಸ್ತುತಿ ಹೊಂದತಕ್ಕ ದೇವನಿಗೆ ಮುಖ್ಯತ್ವವನ್ನು ಕೊಡುವುದಕ್ಕೆ ಬದಲಾಗಿ
ಆ ಆರಾಧನೆಯನ್ನು ನಡೆಸುವ ಆತನಿಗೆ ಮುಖ್ಯತ್ವವನ್ನು ಕೊಡ್ತಾ ಇದ್ದಾರೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆ? ಅಂದರೆ ಆರಾಧನೆ ನಾಯಕ, ನಾನು ಆಗಲೇ ಹೇಳಿದ ಹಾಗೆ, ನಾನು ಹೇಳಿದೆ ಪ್ರಕಟಣೆ ಪುಸ್ತಕದಿಂದ ಮತ್ತು ಇಬ್ರಿಯ ಪುಸ್ತಕದಿಂದ ಮತ್ತು ಪೌಲನ ಅನೇಕ ಪತ್ರಿಕೆಗಳಲ್ಲಿ ಬರೆಯುವಾಗ ಕೂಡ ಹೇಳ್ತಾನೆ, ಆತನು ನಿರಂತರ ಸ್ತುತಿ ಹೊಂದತಕ್ಕ ದೇವನು, ಆತನೊಬ್ಬನೇ ಆರಾಧನೆಗೆ ಯೋಗ್ಯನು, ಪಾತ್ರನು, ಅರ್ಹನು. ಹಾಗಾದರೆ ಬೈಬಲ್ನಲ್ಲಿ ಕೂಡ ನನಗೆ ಕೆಲವು ವಾಕ್ಯಗಳು ನೆನಪಿದೆ. ದೇವರು ಕೆಲವೊಂದು ಪಾತ್ರೆಗಳನ್ನು ಮಾನಕ್ಕೆ ಯೋಗ್ಯವಾದ ಪಾತ್ರೆಗಳೆಂದು, ಕೆಲವೊಂದು ಹೀನ ಪಾತ್ರೆಗಳೆಂದು ಈ ಲೋಕದಲ್ಲಿ ಇದೆ. ಅಂದರೆ ಕೆಲವರನ್ನು ದೇವರು ಆರಿಸಿಕೊಂಡಿದ್ದಾನೆ, ತಪ್ಪಲ್ಲ. ಅದು ಆರಾಧನೆ ನಡೆಸಲಿಕ್ಕಿರ್ಬೋದು, ಅಥವಾ ಸೇವೆ ಮಾಡಲಿಕ್ಕಿರ್ಬೋದು, ಸುವಾರ್ತೆ ಸಾರಲಿಕ್ಕಿರ್ಬೋದು, 5 ವಿಧವಾದ ಸೇವೆ ಇರ್ಬೋದು, ಅಥವಾ ಸಹಾಯಕ ಸೇವೆ ಇರ್ಬೋದು, ಅಥವಾ ಬೇರೆ ಯಾವ ರೀತಿಯಾದ ಸೇವೆ ಇರ್ಬೋದು. ಆದರೆ ಇವತ್ತು ನಾನು ಏನು ಹೇಳಿದೆ ಅಂದರೆ, ಇವತ್ತು ಮುಖ್ಯವಾಗಿ ದೇವರಿಗಿಂತ ಅಧಿಕವಾಗಿ ದೇವರನ್ನು ಆರಾಧಿಸುವಂಥ ವ್ಯಕ್ತಿಗಳ ಹಿಂದೆ ಜನರು ಹೋಗ್ತಾ ಇರೋದು ವಿಪರ್ಯಾಸ. ಖಂಡಿತ ನಿಜವಾಗಿ ಭಾಷೆ. ಆದರೆ ಜನರಿಗೆ ಗೊತ್ತಾಗಬೇಕಲ್ಲ ಭಾಷೆ, ಯಾವ ರೀತಿ ನಾವು ಈಗ ಆರಾಧನಾಯಕರನ್ನು ಅಂದರೆ ಈ ದಿನಗಳಲ್ಲಿ ಮೀಡಿಯಾಗಳಲ್ಲಿ ಎಂತ ಹೇಳ್ತಾರೆ, ಸೋಷಿಯಲ್ ಮೀಡಿಯಾಗಳು ತಮ್ಮನ್ನು ತಾವು ಹಾಕ್ಕೊಂಡು ಅಥವಾ ಹಾಡುಗಳನ್ನು ಇರ್ಬೋದು, ಅದೇ ಫಾಲೋವರ್ಸ್ ಇರೋದು ಸಾಮಾನ್ಯ. ಆದರೆ ನಾವು ದೇವರ ಒಂದು ದೇವರು ಕೊಟ್ಟಂಥ ಕೃಪೆ ಅಥವಾ ದೇವರು ಕೊಟ್ಟಂಥ ಒಂದು ಭಾಗ್ಯ, ಅದನ್ನು ಗ್ರಹಿಸಿಕೊಂಡು ನಾವು ದೇವರು ನನಗೆ ಕೊಟ್ಟಂಥ ಒಂದು ಯೋಗ್ಯತೆ ಆರಾಧನೆ ಮಾಡುವ. ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ಅನೇಕರಿಗೆ ಇವತ್ತು ಫಾಲೋವರ್ಸ್ ಕ್ಲಬ್ ಇದೆ, ಫ್ಯಾನ್ಸ್ ಇದ್ದಾರೆ. ಅದು ಮೇ ಬಿ ಅನೇಕ ಸೋಷಿಯಲ್ ಮೀಡಿಯಾದಿಂದ ಮೇ ಬಿ ಆ ಟರ್ಮ್ಗಳನ್ನ ಅವ್ರು ಯೂಸ್ ಮಾಡ್ತಿರ್ಬೋದು. ಆದರೆ ಬೇಸಿಕ್ ಆಗಿ ಬೈಬಲ್ನ ಸಿದ್ಧಾಂತವನ್ನು, ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ನಾವು ಹಿಂಬಾಲಿಸಬೇಕಾದದ್ದು ಯೇಸು ಕ್ರಿಸ್ತನನ್ನು ಮಾತ್ರ. ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕಾಗಿ ನಾನು ಮತ್ತು ನೀವು ಕರೆಯಲ್ಪಟ್ಟವರು. ನಾನು ಕೂಡ, ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ. ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾರೋ, ಯಾರು ಬೇಕಾದರೂ ಇರ್ಬೋದು, ದೇವರು ನಮ್ಮನ್ನು ಕರೆದಿರೋದು ಯೇಸುವನ್ನು ಹಿಂಬಾಲಿಸೋದಕ್ಕೆ, ಆತನ ಹೆಜ್ಜೆ ಜಾಡನ್ನು ಹಿಂಬಾಲಿಸೋದಕ್ಕೆ ಹೊರತು ಮನುಷ್ಯರನ್ನು ಹಿಂಬಾಲಿಸೋದಕ್ಕಾಗಿ ಕರೆಯಲಿಲ್ಲ. ನಾವು ಯೇಸುವಿನ ಶಿಷ್ಯರಾಗಿರೋದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಹೊರತು ಮನುಷ್ಯರ ಶಿಷ್ಯರಾಗಿರೋದಕ್ಕಾಗಿ ಅಲ್ಲ. ಪೌಲನು ಕೂಡ ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸುವ ಹಾಗೆ ನನ್ನನ್ನು ಅನುಸರಿಸಿ. ಅಂದರೆ ಆತನು ಯಾರಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾನೆ. ನಾನು ಹೇಗೆ ಆತನನ್ನು ಹಿಂಬಾಲಿಸಿ ಹಾಗೆ ನೀವು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ. ಅದರ ಅರ್ಥ ಏನು? ಫಸ್ಟು ನಾವು ಆರಾಧನಾ ನಾಯಕ ಇರ್ಬೋದು, ಸೇವಕ ಇರ್ಬೋದು, ಯಾರು ಬೇಕಾದಿರ್ಬೋದು, ನಮ್ಮ ಮೂಲ ಫೋಕಸ್, ನಮ್ಮ ಮೇನ್ ಫೋಕಸ್, ನಮ್ಮ ಮುಖ್ಯ ಗುರಿ ಯೇಸುವನ್ನು ಹಿಂಬಾಲಿಸುವುದರ ಕಡೆ, ಯೇಸುವಿನ ಕಡೆಗೆ ಜನರನ್ನು ನಡೆಸುವಂಥದ್ದು ಇರಬೇಕು ಹೊರತು ನನ್ನ ಕಡೆ ಜನರನ್ನು ನಡೆಸುವುದನ್ನು ನಾನು ಮಾಡೋದಾದರೆ ಅದಕ್ಕಿಂತ ದೊಡ್ಡ ತಪ್ಪು ಬೇರೆ ಯಾವುದೂ ಇಲ್ಲ. പക്ഷേ ನೀವು ಅನೇಕ ದೊಡ್ಡ ವೇದಿಕೆಗಳಲ್ಲಿ ಅನೇಕ ದೊಡ್ಡ ಸೇವಕರ ಜೊತೆಯಲ್ಲಿ ಅನೇಕ ಆರಾಧನೆ ತಂಡಗಳನ್ನು ನಡೆಸಿದ್ದೀರಾ. ಅನೇಕ ಕಾನ್ಸರ್ಟ್ಗಳಲ್ಲಿ ಅಥವಾ ದೊಡ್ಡ ಪ್ರೋಗ್ರಾಮ್ಗಳಲ್ಲಿ, ಆರಾಧನೆಗಳಲ್ಲಿ ನೀವು ಆರಾಧನೆ ನಾಯಕರಾಗಿ ಅಥವಾ ನೀವು ಹೇಳಿದ ಭಾಷೆಯಲ್ಲಿ ತುಂಬ ಆರಾಧನೆಗಳನ್ನು ನಡೆಸಿದ್ದೀರ ಭಾಷೆ. ಅಂದರೆ ಒಂದು ಆರಾಧನಾ ನಾಯಕರಿಗೆ ಇರುವಂಥ ಕ್ವಾಲಿಟಿ ಭಾಷೆ ಏನು ಬೇಕು ಒಂದು. ಮತ್ತೊಂದು, ಈಗ ಸಾಮಾನ್ಯ ಜನರಿಗೆ ಆರಾಧನೆ ಮಾಡ್ತಾರೆ, ದೇವರು ಖಂಡಿತವಾಗಿ ಯಾವ ಮೂಲೆಯಲ್ಲಿ, ಯಾವ ಪರಿಸ್ಥಿತಿಯಲ್ಲಿ, ಎಂಥ ಸನ್ನಿವೇಶದಲ್ಲಿ ದೇವರು ಖಂಡಿತವಾಗಿ ಅಲ್ಲಿ ಇರ್ತಾನೆ, ಖಂಡಿತ. ಆದರೆ ಆರಾಧನೆ ಮಾಡುವಂಥ ರೀತಿ ಇರ್ಬೋದು, ಕ್ವಾಲಿಟಿ, ಅದರ ಬಗ್ಗೆ ಏನೆಲ್ಲ ಬೇಕು ಭಾಷೆ, ಅದನ್ನು ಖಂಡಿತ ಹೇಳ್ಬೋದು. ಮೊಟ್ಟ ಮೊದಲನೇದಾಗಿ ನಿಮ್ಮ ಒಂದು ಅನುಭವ. ಹೌದು, ಮೊಟ್ಟ ಮೊದಲನೇದಾಗಿ ಆರಾಧನೆ ಮಾಡಲಿಕ್ಕೆ ಇರುವಂಥವ್ರು ಆನ್ ಸ್ಟೇಜ್ ಇರ್ಬೋದು, ಆಫ್ ಸ್ಟೇಜ್ ಇರ್ಬೋದು. ನೀವು ಭಾಳ ಒಂದು ವಿಷಯನ ಹೇಳಿದ್ರಿ. ನೀವು ಭಾಳಷ್ಟು ವೇದಿಕೆಗಳಲ್ಲಿ ಆರಾಧನೆ ಮಾಡಿದ್ದೀರಿ, ಕಾನ್ಸರ್ಟ್ ಇರ್ಬೋದು, ಬೇರೆ ಸೇವಕರ ಜೊತೆ ಇರ್ಬೋದು, ಅನೇಕ ಕಡೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಆದರೆ ನೆನಪಿಡಿ, ರಹಸ್ಯವಾಗಿ ದೇವರನ್ನು ಆರಾಧಿಸದೆ ಬಹಿರಂಗವಾಗಿ ನಾನು ಪ್ರದರ್ಶನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಮೊಟ್ಟ ಮೊದಲನೇದಾಗಿ ನೀವು ಹೇಳಿದ ಹಾಗೆ ಒಬ್ಬ ಆರಾಧನೆ ನಡೆಸುವ ಆತನಲ್ಲಿ ಅಥವಾ ಆರಾಧನೆ ನಾಯಕನಲ್ಲಿ, ಅಂದರೆ ಈ ಲೋಕದ ಭಾಷೆಯಲ್ಲಿ ನಾನು ಹೇಳೋದಾದರೆ ಆರಾಧನೆ ನಡೆಸುವಂಥ ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ಆರಾಧನಾ ನಾಯಕನಾಗಿ ಅಥವಾ ಆರಾಧನೆಯ ಸೇವಕನಾಗಿ ಅಥವಾ ನಿರಂತರ ಸ್ತುತಿ ಹೊಂದತಕ್ಕ ದೇವರನ್ನು ಆರಾಧಿಸುವ ಮಗನಾಗಿ ಅಥವಾ ಮಗಳಾಗಿ ನನಗಿರಬೇಕಾದ ಮೊದಲನೇ ಗುಣ, ರಹಸ್ಯವಾಗಿ ನಾನು ದೇವರನ್ನು ಆರಾಧಿಸೋದಕ್ಕೆ ಚೆನ್ನಾಗಿ ಕಲ್ತಿರಬೇಕು. ಅದಕ್ಕೆ ಒಬ್ಬ ಸೇವಕರಿಗೆ ಹೇಳಿದ್ರು, ಇಫ್ ಯು ಡೋಂಟ್ ನೋ ಹೌ ಟು ನೀಲ್ ಸೀಕ್ರೆಟ್ಲಿ ಯು ಕೆನಾಟ್ ಪ್ರೇ ಪಬ್ಲಿಕ್ಲಿ. ಅಂದರೆ ರಹಸ್ಯವಾಗಿ ಮೊಣಕಾಲು ಊರದವನು ಬಹಿರಂಗವಾಗಿ ಪ್ರಾರ್ಥಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬಹಿರಂಗವಾಗಿ ಪ್ರಾರ್ಥಿಸಿದ್ರು ಕೂಡ ಅದು ಫರಿಸಾಯರ ಹಾಗೆ, ಸದ್ದುಕಾಯರ ಹಾಗೆ ಏನು ಡಂಬಕ್ಕಾಗಿ ಅಥವಾ ಏನು ತೋರ್ಪಡುವಿಕೆಗಾಗಿ ಆಗುತ್ತೆ ಹೊರತು ಅದು ಯಥಾರ್ಥವಾದ ಆರಾಧನೆ ಆಗೋದಿಲ್ಲ. ಬಹಳಷ್ಟು ಗುಣಗಳಿದೆ, ನಾವು ಅದನ್ನು ಹೇಳ್ತಾ ಹೋಗ್ಬೋದು. ಅದರ ಮೊದಲನೇ ಮೂಲ ಮತ್ತು ಮುಖ್ಯವಾದ್ದು ರಹಸ್ಯವಾಗಿ
ಪ್ರತಿನಿತ್ಯ ದೇವರ ಜೊತೆ ಆರಾಧಿಸುವಂಥ ಆ ಸಂಬಂಧ ಬಹಳ ಮುಖ್ಯ. ದೇವರ ಜೊತೆ ಆರಾಧಿಸುವಂಥ ಆ ಸಂಬಂಧ ಇಲ್ಲದೆ ಬಹಿರಂಗವಾಗಿ ನಾನು ಏನು ಕೊಡ್ಲಿಕ್ಕೆ ಸಾಧ್ಯ? ನಾನು ಸಿಂಪಲ್ ಆಗಿ, ನಾನು ಸರಳವಾಗಿ ಯಾವಾಗಲೂ ನಾನು ನಮ್ಮ ಸಭೆಯಲ್ಲಿ ಹೇಳೋದುಂಟು, ಹಾಗೆ ಹೊರಗೆ ಹೋದಾಗಲೂ ಹೇಳೋದುಂಟು, ಏನು ಮಡಿಕೆಯಲ್ಲಿ ಅನ್ನ ಇದ್ದರೆ ಮಾತ್ರನೇ ಬಡಿಸ್ಲಿಕ್ಕೆ ಸಾಧ್ಯ, ಮಡಿಕೆಯಲ್ಲಿ ಪಾತ್ರೆಯಲ್ಲಿ ಪದಾರ್ಥ ಇದ್ದರೆ ಮಾತ್ರನೇ ಕೊಡ್ಲಿಕ್ಕೆ ಸಾಧ್ಯ, ಒಳಗಡೆ ಇದ್ದರೆ ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ. ನಾವು ದೇವರ ಜೊತೆ ಸಂಬಂಧದಲ್ಲಿ, ಅನ್ಯೋನ್ಯತೆಯಲ್ಲಿ, ಪ್ರೀತಿಯಲ್ಲಿ, ಆ ನಿಕಟವಾದ ಬಾಂಧವ್ಯದಲ್ಲಿ ನಾವು ಇದ್ದಾಗ ಮಾತ್ರ ನಾವು ದೇವರನ್ನು ಯಥಾರ್ಥವಾಗಿ ಆರಾಧಿಸೋದಕ್ಕೆ ಸಾಧ್ಯ, ದೇವ ಜನರನ್ನು ಆರಾಧಿಸೋದಕ್ಕೆ ಸಾಧ್ಯ. ನೆನಪಿಡಿ, ಇಲ್ಲಿ ಇವತ್ತು ಬಹಳಷ್ಟು ಡೇಂಜರ್ ಅಥವಾ ಅಪಾಯ ಏನಂತ ಹೇಳಿದ್ರೆ, ಅನೇಕ ಕಡೆಗಳಲ್ಲಿ ಆರಾಧನೆ ಅನ್ನೋ ಹೆಸರಿನಲ್ಲಿ ಪ್ರದರ್ಶನ ಆಗ್ತಾ ಇದೆ, ಆರಾಧನೆ ಆಗ್ತಾ ಇಲ್ಲ. ಇದು ಬಹಳ ದುಃಖದಿಂದ ನಾನು ಹೇಳ್ತಾ ಇದ್ದೇನೆ, ಬಹಳ ದುಃಖದಿಂದ ಹೇಳ್ತಾ ಇದ್ದೇನೆ. ಯಾಕಂದರೆ ಒಬ್ಬ ಸೇವಕನಾಗಿ, ಒಬ್ಬ ಆರಾಧನೆ ನಡೆಸುವವನಾಗಿ ಇವತ್ತು ದೇವರು ನಮ್ಮನ್ನು ಕರೆದಿರೋದು ಪ್ರದರ್ಶನ ಮಾಡೋದಕ್ಕಾಗಿ ಅಲ್ಲ. ಬೈಬಲ್ ಹೇಳ್ತದೆ, ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವುದೇ ಆತನನ್ನು ಆರಾಧಿಸೋದಕ್ಕಾಗಿ. ಸೊ ಆ ಪ್ರದರ್ಶನ ಮನೋಭಾವ ಇಲ್ಲದೆ ಆರಾಧಿಸುವಂಥ ವರ್ಷಿಪ್ ಪೋಸ್ಚರ್, ವರ್ಷಿಪ್ ಗೆಸ್ಚರ್, ಆ ಆರಾಧಿಸುವಂಥ ಆ ಮನೋಭಾವ, ಆರಾಧಿಸುವಂಥ ಆ ಹೃದಯ, ಅದು ಎಲ್ಲಿಂದ ಆರಂಭ ಆಗುತ್ತೆ? ಸ್ಟೇಜಲ್ಲಿ ಅಲ್ಲ, ಜನರ ಮುಂದೆ ಅಲ್ಲ, ವೈಯಕ್ತಿಕವಾಗಿ ದೇವರ ಸಮ್ಮುಖದಲ್ಲಿ. ಅದಕ್ಕೆ ಯೇಸು ಕೂಡ ಹೇಳಿದನು, ನೀನು ಪ್ರಾರ್ಥನೆ ಮಾಡುವಾಗ ಏಕಾಂತವಾದ ಕೋಣೆಗೆ ಹೋಗು. ನಾನು ಇನ್ನೊಂದು ಹಂತದಲ್ಲಿ ಹೇಳೋದಾದ್ರೆ, ನೀನು ಆರಾಧನೆ ಮಾಡುವಾಗ ಮೊದಲು ಏಕಾಂತವಾಗಿ ಮಾಡು. ಸೊ ಆ ಗುಣ ನಮ್ಮಲ್ಲಿರಬೇಕು. ಸರಳತೆ ಬಹಳ ಮುಖ್ಯವಾಗಿರಬೇಕು. ಇವತ್ತು ಸರಳತೆಯನ್ನು ನೋಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಸರಳತೆ ಅನ್ನೋದು ಏನು ಕೈ ಕಟ್ಟೋದಲ್ಲ, ಸರಳತೆ ಅನ್ನೋದು ಏನು ನನಗೇನು ಬೇಡ ಅನ್ನೋದಲ್ಲ. ಸರಳತೆ ಅನ್ನೋದು ಬೇಕಾಗಿರೋದು ಮೊದಲು ನಮ್ಮ ಹೃದಯದಲ್ಲಿ, ದೇವರ ಮುಂದೆ. ನಾವು ನಿಲ್ತಾ ಇರೋದು ದೇವರ ಮುಂದೆ, ಸ್ಟೇಜ್ ಅಲ್ಲಿ ಮುಂದೆ ಅಲ್ಲ, ಅಥವಾ ಜನರ ಮುಂದೆ ಅಲ್ಲ, ಅಥವಾ ನಮ್ಮ ಫ್ಯಾನ್ಗಳ ಮುಂದೆ ಅಲ್ಲ. ನಾವು ನಿಲ್ತಾ ಇರೋದು ದೇವರ ಮುಂದೆ. ಅದನ್ನು ಆರಾಧಿಸುವಂಥ ಆ ವ್ಯಕ್ತಿಗೆ, ಆರಾಧನೆ ನಡೆಸುವಂಥ ವ್ಯಕ್ತಿಗೆ, ಪುರುಷನಾಗಿರಲಿ ಸ್ತ್ರೀ ಆಗಿರಲಿ, ಆ ವ್ಯಕ್ತಿಗೆ ನಾನು ನಿಲ್ತಾ ಇರೋದು ದೇವರ ಮುಂದೆ, ಆ ಮನೋಭಾವ ಬೇಕು. ಹಾಗೆ ಪರಿಶುದ್ಧತೆ ಬಹಳ ಮುಖ್ಯ. ಪರಿಶುದ್ಧತೆ ಎಂಬ ಭೂಷಣ ಇಲ್ಲದೆ, ಯಾಕಂದರೆ ವಾಕ್ಯ ಹೇಳ್ತದೆ ಪರಿಶುದ್ಧತೆಯಲ್ಲಿ ದೇವರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಪರಿಶುದ್ಧತೆ ಇಲ್ಲದೆ ಮಾಡೋ ಆರಾಧನೆ ಬಗ್ಗೆ ಏನು? ದೇವರ ಮುಂದೆ ನಿಲ್ಲುವಾಗ ನಾವು ಅದಕ್ಕೆ ಉತ್ತರ ಲೆಕ್ಕ ಕೊಡಬೇಕು. ಈಗ ಸಭೆಗಳಲ್ಲಿ ಪ್ರಾರಂಭ ಅಂದರೆ ಒಂದು ಆರಾಧನೆ, ಪ್ರತಿ ಭಾನುವಾರ ನಡೆಯುವಂಥ ಒಂದು ಆರಾಧನೆಯಲ್ಲಿ ಪ್ರಾರಂಭದ ಪಾರ್ಟ್ ಒಂದು ಸ್ತುತಿ ಆರಾಧನೆ ಇರ್ತದೆ. ಯಾಕಂದರೆ ದೇವರ ಪ್ರಸನ್ನತೆ, ಒಂದು ದೇವರ ಸಾನ್ನಿಧ್ಯ. ಯಾಕಂದರೆ ವಾಕ್ಯಗಳು ಹೇಳ್ತಾರೆ, ಇಸ್ರಾಯೇಲ್ಯರ ಸ್ತುತಿಯ ಸಿಂಹಾಸನದಲ್ಲಿ ಆಸೀನೂರನಾದ ನಮ್ಮ ದೇವರು. ಯಾವಾಗ ನಾವು ಒಂದು ಸ್ತುತಿ ಮಾಡ್ತೇವೆ ಅಥವಾ ದೇವರನ್ನು ಒಂದು ಮನಪೂರ್ವಕವಾಗಿ ನಮ್ಮ ಅಂತರಾಳದಿಂದ ಕೂಗ್ತೇವೆ, ಆಗ ದೇವರ ಪ್ರಸನ್ನತೆ ಅಲ್ಲಿ ಬರ್ತದೆ. ಯಾಕಂದರೆ ಒಂದು ನಾಯಕನಾದವ ಯಾವ ರೀತಿ ಜನರನ್ನು, ಈಗ ಒಂದು ನಾಯಕನ ಕೈಯಲ್ಲಿದೆ ಭಾಷೆ ಅಲ್ಲ, ಭಾಷೆ ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು. ಒಂದು ನಾಯಕ ಆರಾಧನೆಯಲ್ಲಿ ಯಾವ ರೀತಿ ಆರಾಧನೆ ಮಾಡಿದ್ದಾರೆ ಅಂದರೆ ಜನರನ್ನು ಒಂದು, ಈಗ ಜನರು ಗೊತ್ತು, ವಾರ ಇಡೀ ಯಾವುದೋ ಸಮಸ್ಯೆಯಿಂದ ಅಥವಾ ಯಾವುದೋ ಒಂದು ಪ್ರಾಬ್ಲಮಿಂದ, ಏನೋ ಒಂದು ತೊಂದರೆಯಿಂದ ಆರಾಧನೆಗೆ ಬಂದಿರ್ತಾರೆ. ಅವರ ತಲೆಯಲ್ಲಿ 100 ಇರ್ಬೋದು ಭಾಷೆ, ಆದರೆ ಅವರ ಮನಸ್ಸನ್ನು ಒಂದು ದೇವರ ಕಡೆಗೆ ಅದು ತರುವಂಥ, ಅದು ಹೇಗೆ ಭಾಷೆ? ಅದು ಅವರ ಆರಾಧನಾ ನಾಯಕನ ಕೈಯಲ್ಲಿ ಇರ್ತದೆ. ನೀವೇನು ಹೇಳಿ ಬಯಸ್ತೀರ ಅಂದರೆ ಅರ್ಥ ಆಯ್ತಲ್ಲ ಭಾಷೆ? ನೀವು ಹೇಳಿದ್ದು ನಾನು ನಾನು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಭಾರ, ಅಲ್ಲೆಲ್ಲ ಭಾರದೊಂದಿಗೆ ಬಂದಿರ್ತಾರೆ ಎಲ್ಲ ಆರಾಧನೆಗೆ. ಒಂದೊಂದು ಜನ 100 ಥರದ ಸಮಸ್ಯೆಯಲ್ಲಿ ಬಂದಿರ್ತಾರೆ ಭಾಷೆ. ಅದು ಎಲ್ಲರೂ ಬಂದಿರ್ತಾರೆ ಏನಂದ್ರೆ ದೇವರಿಂದ ಏನಾದ್ರು ನಿರೀಕ್ಷಿಸ್ತಾರೆ, ದೇವರೇ ಈ ವಾರದಲ್ಲಿ ಈ ತರ ಸಮಸ್ಯೆಗಳು. ನೀವು ಬಹಳ ಸುಲಭವಾಗಿ, ನೀವು ಬಹಳ ಸ್ಪಷ್ಟವಾಗಿ ಕೇಳಿ ನಾನು ಮೇ ಬಿ ಅರ್ಥ ಮಾಡ್ಕೊಳ್ತೀನಿ. ಅಂದ್ರೆ ಜನರು ಬರುವಾಗ ಆರಾಧನೆ, ಪ್ರೈಸ್ ಅಂಡ್ ವರ್ಶಿಪ್, ಸ್ತುತಿ ಆರಾಧನೆಯನ್ನು ನೀವು ಹೇಳಿದ್ರಿ, ಆದ್ರೆ ಪ್ರದರ್ಶನ ಆದ್ರೆ ದೇವರ ಕಾರ್ಯ ಖಂಡಿತ ನಡಿಬಹುದು ಭಾಷೆಯಲ್ಲಿ, ಖಂಡಿತ ಸಾಧ್ಯ ಇಲ್ಲ. ಆದರೆ ಅದಕ್ಕಿಂತ ಮೊದಲು ನಾನು ಇನ್ನೊಂದು ವಿಷಯವನ್ನು ಕೂಡ ನಿಮ್ಗೆ ಹೇಳ್ಬೇಕು. ಬಹಳಷ್ಟು ಜನ ಪ್ರೈಸ್ ಅಂಡ್ ವರ್ಶಿಪ್ ಅಂದರೆ, ಸ್ತುತಿ ಆರಾಧನೆ ಅಂದರೆ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಸ್ಲೋವಾಗಿ ಸ್ಟಾರ್ಟ್ ಮಾಡಿ ಫಾಸ್ಟಾಗಿ ಹೋಗಿ ಮತ್ತೆ ಸ್ಲೋವಾಗಿ ಹೋದರೆ ಅದು ಸ್ತುತಿ ಆರಾಧನೆ ಅಂತ. ಭಾಳಷ್ಟು ಜನರ ಮಧ್ಯದಲ್ಲಿ ಹೇಗಿದೆ, ನಿಧಾನಕ್ಕೆ ಆರಂಭ ಮಾಡಿ ಸ್ವಲ್ಪ ಹಾಗೆ ಫಾಸ್ಟ್ ಹಾಡುಗಳನ್ನ ಹಾಡಿ ಆಮೇಲೆ ಹಾಗೆ ಮತ್ತೆ ಸ್ಲೋ ಹಾಡುಗಳನ್ನ ಹಾಡಿ ಮುಗಿಸ್ಬಿಟ್ರೆ ಅದು ಆರಾಧನೆ ಅಲ್ಲ, ಅದು ಆರಾಧನೆ ಅಲ್ಲ. ನೆನ್ಪಿಟ್ಕೊಳ್ಳಿ, ನಾನು ಹಾಡೋದ್ರಿಂದ, ನಾನು ಆರಾಧಿಸೋದ್ರಿಂದ ದೇವರ ಸ್ಥಾನ ಹೆಚ್ಚೂ ಆಗಲ್ಲ, ದೇವರ ಸ್ಥಾನ ಕಡಿಮೆನೂ ಆಗಲ್ಲ. ದೇವರು ದೇವರೇ, ಆತನು ಸದಾ ಕಾಲವೂ ಏಕರೀತಿಯಾಗಿರುವ ದೇವನು.
ಆತನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಾವು ಆತನ ಸಮ್ಮುಖಕ್ಕೆ ಹೋಗ್ತಾ ಇದ್ದೇವೆ, ಸ್ತೋತ್ರದೊಂದಿಗೆ ಹೋಗ್ತಾ ಇದ್ದೇವೆ. ಆದರೆ ಹಾಡು ಯಾವ ರೀತಿ ಸ್ಲೋ ಆಡೋದ್ರಿಂದ, ಫಾಸ್ಟ್ ಆಡೋದ್ರಿಂದ, ಮತ್ತೆ ಸ್ಲೋ ಆಡೋದ್ರಿಂದ ಅಲ್ಲ. ಆಲ್ರೆಡಿ ದೇವರ ಸಾನ್ನಿಧ್ಯ, ದೇವರು ನಮ್ಮ ಸಂಗಡ ಇದ್ದಾನೆ, ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆರಾಧನೆ ಅನ್ನೋದೇನು? ಆತನಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಆದ್ರೆ ಕೆಲವು ಜನಕ್ಕೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಆರಾಧನೆ ಒಂದು ಪ್ರಾಮುಖ್ಯತೆ, ಆರಾಧನೆ ಒಂದು ಅದನ್ನ ಹೇಳ್ತಾರೆ, ಅದರದ್ದು ಸ್ಟ್ಯಾಂಡರ್ಡ್. ದೇವರು ನಿರಂತರ ಸ್ತುತಿ ಹೊಂದತಕ್ಕಂಥ ದೇವರು. ಆತ ನೀವು ಹೇಳಿದಾಗೆ ನಾವು ಸ್ತೋತ್ರ ಮಾಡಿದ್ರು ಆತನ ಪದವಿ ಕೆಳಗೆ ಬರುವುದಿಲ್ಲ. ಆತ ನಾವು ಹಾಡಿ ಕೆಲವರು ಏನ್ ನೆನೆಸ್ತಾರೆ, ಯಾಕೆ ನಾನು ಆ ಮಾತು ಹೇಳ್ದೆ ಅಂದ್ರೆ, ಕೆಲವರು ನೆನೆಸ್ತಾರೆ ನಾನು ಹಾಡೋದ್ರಿಂದಾನೇ ದೇವ್ರು ಸಂತೋಷ ಪಡ್ತಾರೆ ಅಂತ ತಿಳ್ಕೊಳ್ತಾರೆ. ಎಲ್ಲರಲ್ಲ, ಒಳ್ಳೆ ಬಾರಿಸೋದ್ರಿಂದ, ನಾನು ಚೆನ್ನಾಗಿ ಪ್ಲೇ ಮಾಡೋದ್ರಿಂದ, ನನ್ನ ವಾಯ್ಸ್ ಚೆನ್ನಾಗಿದ್ದರಿಂದ ಅದರಿಂದ ದೇವರ ಸ್ಥಾನಕ್ಕೆ ಯಾವ ಚ್ಯುತಿ ಬರೋದಿಲ್ಲ. ಅದರಿಂದ ದೇವರ ಸ್ಥಾನ ಪಲ್ಲಟ ಆಗಲ್ಲ. ಏನೋ ನಾನು ಚೆನ್ನಾಗಿ ಆಡಿದ ಕೂಡಲೇ ದೇವರು ತುಂಬ ಮೇಲೆ ಹೋಗ್ಬಿಟ್ರು, ನಾನು ಸ್ವಲ್ಪ ಔಟ್ ಆಫ್ ಪಿಚ್ಚಿಂದ ಆಡ್ಬಿಟ್ಟೆ ಅಥವಾ ಬೇರೆ ಹೇಗೋ ಆಡ್ಬಿಟ್ಟೆ ಅಂತ ಹೇಳಿದ ಕೂಡಲೇ ದೇವರು ತುಂಬ ಬೇಸರ ಆಗ್ಬಿಟ್ರೆ, ಸರಿಯಾಗಿ ಆಡಲಿಲ್ಲ ಅಂತ. ಅದಲ್ಲ. ಅಂದರೆ ಸ್ತುತಿ ಆರಾಧನೆ ಅನ್ನೋದು ಆತನು ಯಾರು, ಆತ ನನಗೇನು ಮಾಡಿದ್ದಾನೆ, ಆತನ ಸ್ಥಾನ ಎಂಥದ್ದು, ಆತನ ಮಹಿಮೆ ಎಂಥದ್ದು, ಆತನ ಘನತೆ ಎಂಥದ್ದು, ಅದನ್ನು ನಾವು ಆತನ ಮುಂದೆ ಕೃತಜ್ಞತಾ ಮನೋಭಾವದಿಂದ ಆತನ ಮುಂದೆ ನಾವು ತರ್ತಾ ಇದ್ದೇವೆ. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ನಾನು ಸ್ತೋತ್ರ ಎಂಬ ಪಾತ್ರೆಯೊಂದಿಗೆ ನಿನ್ನ ಸಮ್ಮುಖದಲ್ಲಿ ಕಾಣಿಸಿಕೊಳ್ತೇನೆ ಎಂಬುದಾಗಿ. ಅಲ್ಲ ಭಾಷ, ಈಗ ಆರಾಧನಾ ನಾಯಕ ನಾನು ಹೇಳಿದೆ, ಆರಾಧನೆ ಪ್ರಾರಂಭ ಆಗುವಾಗ ಫಸ್ಟ್ ಪಾರ್ಟ್ ಬಂದು ಆರಾಧನಾ ನಾಯಕನದ್ದು ಪಾತ್ರ ಇರ್ತದೆ. ಹೌದು. ಆದ್ರೆ ಅವನ ಪಾತ್ರ ಏನು ಭಾಷೆ, ಅವನು ಯಾವ ರೀತಿ ಸಭೆಯ ಜನರನ್ನ ಕರ್ತನ ಬಳಿಗೆ ಒಂದು ಕಾನ್ಸಂಟ್ರೇಷನ್ ಅಂತ ಏಕಾಗ್ರತೆ. ಈಗ ನೀವು ಹೇಳಿದ್ರಿ ಎಲ್ಲರಿಗೂ ಗೊತ್ತು, ಎಲ್ಲರೂ ಸಮಸ್ಯೆಯಿಂದ ಪ್ರಾಬ್ಲಮ್ ಇಂದ ಬಂದಿರ್ತಾರೆ. ಅದು ಕೆಲವು ಜನರಿಗೆ ಗೊತ್ತು, ಕ್ರಿಸ್ತನಲ್ಲಿ ಅಂದ್ರೆ ನೀವು ಹೇಳಿದಾಗೆ ರಹಸ್ಯವಾಗಿ ದೇವರ ಸನ್ನಿಧಿಯಲ್ಲಿ ಕೂತು ತುಂಬಾ ಜನ ಬರೋರಿದ್ದಾರೆ. ಆದ್ರೆ ಅವರ ಆ ಒಂದು ಸಮಯದಲ್ಲಿ, ಅಂದ್ರೆ ವಾರದಲ್ಲಿ ಒಂದೇ ದಿನ ಸಿಗೋದು. ನೋಡಿ, ಭಾಳ ಒಂದು ಒಳ್ಳೆ ಪ್ರಶ್ನೆ. ಈಗ ಈ ಲಾಕ್ಡೌನ್ ಸಮಯದಲ್ಲಿ ಯಾರು ಸಭೆಗೆ ಬಂದರು? ಯಾರು ಬರಲಿಲ್ಲ. ಅಂದರೆ ನಾನು ಈ ಲಾಕ್ಡೌನಲ್ಲಿ ಎಲ್ಲ ವರ್ಚುವಲ್ ನಡೀತು. ಆದರೆ ಎಲ್ಲ ಕಡೆ ನೇರ ಪ್ರಸಾರದಲ್ಲಿ ಮಾಡಿದ್ವಿ, ಅವರವ್ರ ಮನೆಗಳಲ್ಲಿ ಆರಾಧಿಸಿದ್ರು. ಮುಖ್ಯವಾಗಿ ಚೆನ್ನಾಗಿ ಗ್ರಹಿಸ್ಕೊಳ್ಳಿ, ಜನ ಅಲ್ಲಿ ಇದ್ದರು, ಬಹಿರಂಗವಾಗಿ ಇದ್ದರೂ ಇಲ್ಲದಿದ್ದರೂ ಜನರನ್ನ ದೇವರ ಕಡೆಗೆ ನಡೆಸುವಂಥ ಆ ಹೃದಯ ಆರಾಧನೆ ನಡೆಸುವವನಲ್ಲಿ ಇದ್ದರೆ ಜನ ಎಲ್ಲಿದ್ದರೂ ಕೂಡ ಕರ್ತನನ್ನು ಆರಾಧಿಸ್ತಾರೆ. ಅಲ್ಲಿ ಸ್ವಗೌರವ ಅಲ್ಲ. ಖಂಡಿತ ಭಾಷೆ, ಅದೇ ನಾನು ಹೇಳಿದ ಭಾಷೆ. ಇವತ್ತು ಅನೇಕರಿಗೆ ಸ್ವಗೌರವ ಬಹಳ ಮುಖ್ಯ. ಅಂದರೆ ನಾನು ಮಾಡೋದ್ರಿಂದ, ನನ್ನ ಇದರಿಂದ ಅಥವಾ ಆ ಮನೋಭಾವ ಇಲ್ಲದೆ ಮೂಲ ಉದ್ದೇಶ, ಮುಖ್ಯ ಉದ್ದೇಶ, ಒಂದೇ ಉದ್ದೇಶ, ದೇವರ ಕಡೆಗೆ ಆರಾಧಿಸೋದಕ್ಕೆ ನಾನು ನಡೆಸಬೇಕು ಜನರನ್ನು. ಅದೇ ಇಂಪಾರ್ಟೆಂಟ್. ಆ ಮನೋಭಾವ ಇದ್ದರೆ ನೀವು ಹಾಡುವಂಥದ್ದು ಮುಖ್ಯ ಅಲ್ಲ. ನೀವು ಯಾವ ಸ್ಟೈಲಲ್ಲಿ ಆಡ್ತೀರಿ, ಯಾವ ರಾಗದಲ್ಲಿ ಆಡ್ತೀರಿ, ಅದು ದೇವ್ರಿಗೆ ಸ್ತೋತ್ರ. ಒಳ್ಳೆ ರಾಗ ಕೊಟ್ಟಿದ್ದಾರಾ, ಒಳ್ಳೆ ಸ್ವರ ಕೊಟ್ಟಿದ್ದಾರಾ, ಒಳ್ಳೆ ಉಪಕರಣಗಳು ಕೊಟ್ಟಿದ್ದಾರೆ, ಅದೆಲ್ಲ ಬಹಳ ಒಳ್ಳೆಯದು, ಅದನ್ನು ಉಪಯೋಗಿಸೋದ್ರಲ್ಲಿ ತಪ್ಪಿಲ್ಲ. ಆದರೆ ಮುಖ್ಯವಾಗಿ ಮತ್ತು ಮೂಲವಾಗಿ ನಾವು ಜನರನ್ನು ದೇವರ ಕಡೆಗೆ ನಡೆಸುವಂಥ ಆ ಹೃದಯದೊಂದಿಗೆ, ಅದಕ್ಕೆ ನಾನು ಹೇಳಿದೆ, ನಾನು ಆರಾಧನೆ ನಡೆಸುವಾಗ ನನ್ನಲ್ಲಿ ಆ ಒಂದು ಪ್ರಿಪ್ರೇಷನ್ ಇರಬೇಕು ರಹಸ್ಯವಾಗಿ, ಮತ್ತು ನಾನು ಜನರನ್ನು ಆ ಕಡೆಗೆ ನಡೆಸುವಂಥ ಆ ಒಂದು ಮನೋಭಾವ ನನ್ನಲ್ಲಿರಬೇಕು. ಅದನ್ನು ನಾನು ಯಾವಾಗ ಅದರಲ್ಲಿ ಬಹಳ ಸ್ಪಷ್ಟತೆ ಇರುತ್ತೆ. ಸ್ವಗೌರವ ಇಲ್ಲದೆ, ನನ್ನ ಕಡೆ ಗಮನ ಬರಬೇಕು ಅನ್ನೋ ಗೌರವ ಇಲ್ಲದೆ, ನನ್ನ ಗಮನವೆಲ್ಲ ಜನರು ಕರ್ತನನ್ನು ಆರಾಧಿಸಬೇಕು ಅನ್ನೋ ಮನೋಭಾವ ಯಾವಾಗ ನಮ್ಮಲ್ಲಿ ಸ್ಪಷ್ಟವಾಗಿರುತ್ತೆ, ನಾವು ಸ್ತುತಿಸೋದು ಬಹಳ ಸುಲಭ, ಜನರನ್ನು ಸ್ತುತಿ ಕಡೆಗೆ, ಆರಾಧನೆ ಕಡೆಗೆ ನಡೆಸೋದು ಕೂಡ ಬಹಳ ಸುಲಭ. ಅದೇ. ಆದರೆ ದೇವರ ವಾಕ್ಯದಲ್ಲಿ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಭಾಷೆ, ಆರಾಧನೆಯಿಂದ ಹೇಳುವಂಥ ವಿಷಯ ಅದು ಯಜ್ಞ ಆಗಿತ್ತು ಭಾಷೆ. ನೋಡಿ, ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ಹೊರಾಂಗಣ ಅಥವಾ ಏನು ಅಂಗಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಆದರೆ ನೆನಪಿಡಿ, ಯೇಸು ಶಿಲುಬೆಯಲ್ಲಿ ಸತ್ತಾಗ ತೆರೆ ಹರಿಯಲ್ಪಡ್ತು. ಈಗ ಹೊಸ ಒಡಂಬಡಿಕೆಯಲ್ಲಿ ನಾನು ಮತ್ತು ನೀವು ಆರಾಧಿಸುವುದು ಹಳೆ ಒಡಂಬಡಿಕೆಯ ರೀತಿಯಲ್ಲ. ನೀವು ಇಬ್ರಿಯ ಪುಸ್ತಕದಲ್ಲಿ ಓದೋದಾದರೆ ಪೌಲನು ಬಹಳ ಸ್ಪಷ್ಟವಾಗಿ ಅದನ್ನು ಹೇಳ್ತಾನೆ. ನಾವು ಹಳೆ ಒಡಂಬಡಿಕೆ ನಮಗೆ ಛಾಯೆಯಾಗಿತ್ತು, ಆದರೆ ಹೊಸ ಒಡಂಬಡಿಕೆಯಲ್ಲಿ ಆರಾಧಿಸುವ ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸೋದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ನಾವು ಹಳೆ ಒಡಂಬಡಿಕೆ ರೀತಿ ಅಂಗಳಕ್ಕೆ ಬಂದು, ಪರಿಶುದ್ಧ ಸ್ಥಳಕ್ಕೆ ಬಂದು, ಮಹಾಪರಿಶುದ್ಧ ಸ್ಥಳಕ್ಕೆಲ್ಲ, ಯಾಕೆಂದರೆ ಆಲ್ರೆಡಿ ದೇವರು ನಮ್ಮಲ್ಲಿ ವಾಸವಾಗಿದ್ದಾನೆ. ಮಹಾಪರಿಶುದ್ಧವಾದ ದೇವರು ನನ್ನೊಳಗಡೆ ಇದ್ದಾನೆ. ಆ ಮನೋಭಾವದಲ್ಲಿರುವಾಗ ನಾನು ಒಂದು ಮೂಲೆಯಲ್ಲಿ ಯಾವ್ಯಾವ ಉಪಕರಣ ಇಲ್ಲದೆ
ಸರಿ ಹಾಡಲಿಕ್ಕೆ ಬರದೆ ಕರ್ತನನ್ನು ಆರಾಧಿಸುವಾಗಲೂ ಆ ವ್ಯಕ್ತಿ ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಸಾಧ್ಯ. ಕಾರಣ ಏನು? ದೇವರು ನನ್ನೊಳಗಡೆ ಇದ್ದಾನೆ. ಆ ಮನೋಭಾವ ನಮ್ಮಲ್ಲಿ ಬಹಳ ಮುಖ್ಯ. ಸೊ ಹಾಗಾಗಿ ನಾವಿನ್ನೂ ಹಳೆ ಒಡಂಬಡಿಕೆಯ ರೀತಿಯಲ್ಲಿ ಆರಾಧಿಸ್ಬೇಕಾ? ಅಲ್ಲ, ಖಂಡಿತ ಅಲ್ಲ ಭಾಷೆ. ಆದರೆ ನಾನೊಂದು ಕೇಳುವ ಪ್ರಶ್ನೆ ಈ ರೀತಿ ಇದೆ ಭಾಷೆ. ಅಂದರೆ ಯಜ್ಞ ಅಂದ ಕೂಡಲೇ ಅಲ್ಲಿ ಒಂದು ವಸ್ತು ಸುಡ್ತ, ಅಂದರೆ ಒಂದು ಪ್ರಾಣಿ ಅಥವಾ ಯಾವುದೇ ಒಂದು ವಸ್ತು ತನ್ನನ್ನು ಇದು ಮಾಡ್ತಾನೆ. ದೇವರು ವಾಕ್ಯ ಕೂಡ ಹೇಳ್ತೇವೆ, ನಾವು ನೋಡ್ತೇವೆ ಇಬ್ರಿಯರಿಗೆ ಬರೆದ ತನ್ನ ಶರೀರಗಳನ್ನು ದೇವರಿಗೆ ಸಜೀವವಾದ ಯಜ್ಞವನ್ನಾಗಿ ಸಮರ್ಪಿಸ್ತಾನೆ. ಹೌದು. ಆ ಒಂದು ಎಂತ ಹೇಳ್ತಾರೆ, ಆ ಒಂದು ಹಳವಳಿಕೆ ಅಂದ್ರೆ ಛಾಯೆ, ನೀವು ಹೇಳಿದ್ರೆ ಛಾಯೆ ಅಂತ ಭಾಷೆ. ಹೌದು. ಆ ರೀತಿ ಆರಾಧನೆಗಳು ಇಲ್ಲಿ ಈಗ ಆಗ್ತಾ ಇದೆಯಾ? ನೀವು ಸಜೀವ ಯಜ್ಞ ಅಂದ್ರೆ ಅಂದ್ರೆ ಅಲ್ಲಿ ಒಂದು ವಸ್ತು ಅಥವಾ ಒಂದು ಪ್ರಾಣಿ, ಒಂದು ಸಬ್ಜೆಕ್ಟ್ ತನ್ನನ್ನ ತಾನು ಒಂದು ಸುಡುವಂತ ಅಥವಾ ಯಾವುದೊಂದು ಎಂತ ಹೇಳ್ತೀರ ಭಾಷೆ, ಅರ್ಪಿಸುವಂತ ಒಂದು ಅರ್ಪಣೆ ಈಗಿನ ದಿನಗಳಲ್ಲಿ ಇದೆಯಾ ಭಾಷೆ? ನೋಡಿ, ತುಂಬಾ ಬಗ್ಗೆ ಯಜ್ಞದ ಬಗ್ಗೆ ನಾವು ಮಾತಾಡುವ ಭಾಷೆ. ತುಂಬಾ ಯಜ್ಞ ಇದೆ. ಸ್ತೋತ್ರ ಎಂಬ ಯಜ್ಞ, ತಗ್ಗಿಸಿಕೊಳ್ಳುವಂತ ಯಜ್ಞ, ತುಂಬಾ ಯಜ್ಞಗಳಿದೆ ಭಾಷೆ. ಆ ರೀತಿ ಆರಾಧನೆ ಬಗ್ಗೆ ನೋಡಿ, ಬೈಬಲ್ ನೀವು ಆಗಲೇ ಹೇಳಿದಾಗೆ ರೋಮ 12ನೇ ಅಧ್ಯಾಯದ 1-2 ವಾಕ್ಯ ನಾನು ಓದ್ತೇನೆ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅದೇ ಹೇಳಿದೆ ಭಾಷೆ ನಾನು. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನಾನು ಮುಗಿಸ್ತೇನೆ, ಇನ್ನು ಮುಗಿಸ್ಲಿಲ್ಲ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದುದು, ಅಂದರೆ ಉತ್ತಮವಾದುದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳಿರಿ. ನಾನು ಸ್ವಲ್ಪ ವ್ಯತ್ಯಾಸವಾಗಿ ಇದನ್ನು ಓದ್ತೇನೆ ನೋಡಿ. ಆದ್ದರಿಂದ ಸಹೋದರರೇ, ದೇವರ ಕನಿಕರು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ಒಳ್ಳೊಳ್ಳೆ ಹಾಡುಗಳನ್ನು ಆರಿಸಿಕೊಂಡು ಸ್ಲೋ ಹಾಡನ್ನು, ಫಾಸ್ಟ್ ಹಾಡನ್ನು ಮತ್ತು ಮತ್ತೆ ಸ್ಲೋ ಹಾಡನ್ನು ಆಡಿ ದೇವರಿಗೆ ಅರ್ಪಿಸಿರಿ. ಇದೇ ನಿಮ್ಮ ಆರಾಧನೆ. ಆ ಥರ ಇಲ್ಲಿ ಬೈಬಲ್ ಹೇಳಿಲ್ಲ. ಬೈಬಲಲ್ಲಿ ಏನು ಹೇಳ್ತಾ ಇದೆ? ನಮ್ಮ ದೇಹವನ್ನು, ಅದಕ್ಕೆ ಬೈಬಲ್ ಹೇಳುತ್ತೆ ಅದಕ್ಕೆ ಬಹಳ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಕೇವಲ ಹಾಡು ಆರಾಧನೆ ಅಲ್ಲ. ಖಂಡಿತ ಭಾಷೆ. ಅಂದರೆ ಇವತ್ತು ಅನೇಕರಿಗೆ ಸ್ತುತಿ ಆರಾಧನೆ ಅಂತ ಹೇಳಿದ ಕೂಡಲೇ ಸಾಂಗ್ ಈಸ್ ನಾಟ್ ವರ್ಷಿಪ್. ಹಾಡು ಆರಾಧನೆ ಅಲ್ಲ. ಹಾಡು ಆರಾಧನೆಗೆ ಒಂದು ವಾಹನ ಅಷ್ಟೇ. ಕರ್ತನನ್ನು ಆರಾಧಿಸೋದಕ್ಕೆ ಒಂದು ವಾಹನ ಅಷ್ಟೇ. ಅದರ ನಿಜವಾದ ಆರಾಧನೆ ಏನು? ನನ್ನ ದೇಹದಲ್ಲಿ ನಾನು ಯಾವ ರೀತಿಯಾಗಿ ನಡ್ಕೊಳ್ತೇನೆ, ನನ್ನ ದೇಹವನ್ನು ಕರ್ತನಿಗೆ ಹೇಗೆ ಒಪ್ಪಿಸ್ಕೊಡ್ತೇನೆ, ನನ್ನ ದೇಹ, ನೀವು ಹೇಳಿದ್ರೆ ಆಗಲೇ ಬಲಿ ಅರ್ಪಿಸಿದ ಹಾಗೆ ನಾವು ಅರ್ಪಿಸ್ತಾ ಇದ್ದೇವಾ? ಪ್ರತಿದಿನ ಒಪ್ಪಿಸ್ತಾ ಇದ್ದೇವಾ? ಅದಕ್ಕೆ ಇನ್ನೊಂದು ಕಡೆ ಕೂಡ ಯೇಸು ಸ್ವಾಮಿ ಹೇಳ್ತಾರೆ, ಲೂಕ 9:23, ಯಾವನಿಗಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿರುವುದಾದರೆ ಆತನು ಪ್ರತಿದಿನಾಲು, ಅಂದರೆ ಪ್ರತಿನಿತ್ಯ ದಿನಾಲು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ಕೊಂಡು, ಅದೇ ನಿಜವಾದ ಆರಾಧನೆ. ಅಂದರೆ ತನ್ನ ನಿರಾಕರಿಸಿ, ಇವತ್ತು ನಾವು ನಮ್ಮ ಸ್ವಾರ್ಥ ಬಿಡ್ಲಿಕ್ಕೆ ಸಿದ್ಧ ಇದ್ದೇವಾ? ನಮಗೆ ಬರೋ ಕೋಪ ಬಿಡ್ಲಿಕ್ಕೆ ಸಿದ್ಧ ಇದ್ದೇವಾ? ಏನು ಬೇಡ, ಭಾನುವಾರ ನೀವು ಹೇಳಿದ್ರಿ ವಾರಕ್ಕೊಂದಿನ ಸಿಗುತ್ತೆ ಅಂತೇಳಿ, ಅರ್ಧ ಗಂಟೆ ಮುಂಚೆ ಹೆಂಡತಿಯನ್ನು ಬೈದು ಬಂದಿರ್ತಾನೆ, ಇಲ್ಲಿ ಬಂದು ಹಾಡಾಡ್ತಿರ್ತಾನೆ. ಅದು ಆರಾಧನೆನ? ಖಂಡಿತ ಆಗೋದಿಲ್ಲ. ಅಥವಾ ರಸ್ತೆಯಲ್ಲಿ ಬರುವಾಗ ಟ್ರಾಫಿಕ್ ಜಾಮ್ ಆಗಿ ಜಗಳ ಆಗಿರುತ್ತೆ, ಇಲ್ಲಿ ಚರ್ಚ್ ಒಳಗಡೆ ಬಂದು ಹಾಡಾಡಿದ ಕೂಡಲೇ ದೇವರ ಆರಾಧನೆ ಅಂಗೀಕರಿಸ್ತಾರ? ಆರಾಧನೆ ಅನ್ನೋದು ಹಾಡಿಗೆ ನಾವು ಇವತ್ತು ಬಹಳಷ್ಟು ಜನ ಆರಾಧನೆ ಅನ್ನೋದನ್ನ ಹಾಡಿಗೆ ಸೀಮಿತ ಮಾಡಿದ್ದೇವೆ. ಆರಾಧನೆ ಅದಲ್ಲ. ನನ್ನ ಜೀವನ ಹೇಗಿದೆ, ನನ್ನ ವಿಧೇಯತ್ವ ಹೇಗಿದೆ, ನನ್ನ ಹೃದಯ ಹೇಗಿದೆ, ನನ್ನ ಮನೋಭಾವ ಹೇಗಿದೆ. ಹಾಡಲ್ಲ ದೇವ್ರ ಎದುರು ನೋಡೋದು, ಯಾವ ಮನೋಭಾವದಿಂದ ಬರ್ತಾ ಇದೆ. ಯಾಕಂದ್ರೆ ಅಂದ್ರೆ ಏನ್ ದೇವ್ರ ಪರಲೋಕದಲ್ಲಿ ಇದೆ, ದೇವ್ರೇನು ಹಾಡಿಗೆನು ಕೊರತೆನಾ? ನಿತ್ಯ ಸದಾಕಾಲವು ದೇವದೂತರು ಆತನನ್ನು ಹಾಡ್ತಲೇ ಇರ್ತಾರೆ, ಘನಪಡಿಸ್ತಾ ಇರ್ತಾರೆ. ಆದರೆ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ತನ್ನ ಮಕ್ಕಳು ತನ್ನ ನಾಮವನ್ನು ಸ್ತುತಿಸಬೇಕನ್ನೋದಕ್ಕೋಸ್ಕರ ದೇವರು ನಮ್ಮನ್ನು ಉಂಟು ಮಾಡಿರೋದ್ರಿಂದ ಆ ಹೃದಯ ನಮ್ಮಲ್ಲಿರಬೇಕು. ಅದ್ಭುತವಾಗಿ ಹೇಳಿದ್ರು ಭಾಷೆ. ಅನೇಕ ವಿಷಯಗಳನ್ನು ಕಲಿಯುವಂತೆ ಸಹಾಯ ಆಯಿತು ಭಾಷೆ. ನಮ್ಮದು ಕೂಡ ಅದೇ ಒಂದು ಉದ್ದೇಶ ಕೂಡ. ಇನ್ನು ಅನೇಕ ಸಭೆಗಳಲ್ಲಿ ನಾನು ಯಾವ ಸಭೆಯನ್ನು ಕೂಡ ಇದು ಮಾಡಲ್ಲ, ಚೆನ್ನಾಗಿ ನಡೆಸಿದ್ದಾರೆ. ಅಂದರೆ ಇನ್ನೂ ಸ್ವಲ್ಪ ಆಳವಾದ ದೇವರ ಸನ್ನಿಧಾನದಲ್ಲಿ ಯಾವ ರೀತಿ ಪ್ರತಿಯೊಬ್ಬರ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೆ ಒಂದು ಉಪಯೋಗ ಆಗಲಿ ಅಂತ ನಮ್ಮದೊಂದು ಭಾವನೆ, ನಮ್ಮದೊಂದು ಆಸೆ ಭಾಷೆ. ಹೌದು. ನಮ್ಮದು ಅನೇಕ ನಂದಂತೂ ಸುಮಾರು ಒಂದು ವರ್ಷ ಹಿಂದೆ ನನ್ನ ಕನಸಿತ್ತು, ಆರಾಧನೆಯಲ್ಲಿ ಏನಾಗ್ತಾ ಇದೆ, ಕ್ವಾಯರಲ್ಲಿ ಯಾವ ರೀತಿ. ಅಂದರೆ ಈಗ ಏನಾಗಿದೆ, ನಾನು ಒಳ್ಳೆ ಬಾರಿಸ ನಾನು ಕೇಳಬೇಕು, ನನ್ನದು ಕೇಳಬೇಕು,
ನಾನು ಬಾರಿಸ್ತಾ ಇದ್ದೇನೆ, ಖಂಡಿತ ಅದು ಬೇಕಾ ಭಾಷೆ. ಅದೇ ನಾನು ಹೇಳಿದಲ್ಲ, ಮೊದಲನೇದಾಗಿ ನನ್ನನ್ನು ಅರ್ಪಿಸಿದೆ, ನಾನು ಏನು ಮಾಡಿದರೂ ಕೂಡ ಅದು ದೇವರ ಗಣನೆಗೆ ಬರೋದಿಲ್ಲ. ವಾಕ್ಯ ಹೇಳ್ತಾ ಇದೆ, ಮೊದಲು ನಮ್ಮ ದೇಹವನ್ನು ಈಗ ನನಗೆ ನಾನು ಇದನ್ನು ಹೇಳೋದಾದರೆ, ನಾನು ಬೇರೆಯವ್ರಿಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಆರಾಧನೆ ನಡೆಸುವಾಗ ನನ್ನ ದೇಹವನ್ನು ನಾನು ದೇವರಿಗೆ ಎಷ್ಟರ ಮಟ್ಟಿಗೆ ಒಪ್ಪಿಸಿದ್ದೇನೆ. ದೇವರಿಗೆ ನನ್ನ ದೇಹವನ್ನು ಒಪ್ಪಿಸದೆ ಹಾಡುವುದರಿಂದ ಪ್ರಯೋಜನ ಇಲ್ಲ. ದೇವರಿಗೆ ನನ್ನ ಅಂಗಾಂಗಗಳನ್ನು ಸಮರ್ಪಿಸದೆ ಆತನನ್ನು ಒಂದು 4 ಹಾಡು ಹಾಡೋದ್ರಿಂದ ಅಥವಾ ಒಳ್ಳೆ ರಾಗಗಳನ್ನು ಹಾಡೋದ್ರಿಂದ ದೇವರನ್ನು ಸಂತೋಷಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಯಥಾರ್ಥತ್ವ, ನನ್ನ ವಿಧೇಯತ್ವ, ನನ್ನ ಸರಳತೆ, ನನ್ನ ತಗ್ಗಿಸಿಕೊಳ್ಳುವಿಕೆ, ನನ್ನ ಸ್ವಭಾವ, ನನ್ನ ಜೀವಿತ ದೇವರಿಗೆ ಆರಾಧನೆ ಆಗಿರ್ಬೇಕು. ಮೊದಲನೇದಾಗಿ ನಾನೇ ಕಾಣಿಕೆಯಾಗಿ ಬಲಿಯಾಗಬೇಕು. ಹೌದು, ನಾನೇ ಈಗ ನನ್ನನ್ನು ಅರ್ಪಿಸದೆ ನನ್ನ ಹಾಡುಗಳನ್ನು ಅರ್ಪಿಸೋದ್ರಿಂದ ಏನು ಬೇಡ ಭಾಷೆ, ಬೇಕಾಗಿಲ್ಲ. ಏನಿರಲಿ ಭಾಷೆ, ಅದ್ಭುತವಾದ ಸಮಯವನ್ನು ಕೊಟ್ಟು ಅದ್ಭುತವಾದ ಮಾತುಗಳನ್ನು ಆಡಿದ್ದೀರಾ. ಆರಾಧನೆಯಲ್ಲಿ ತುಂಬ ವಿಷಯಗಳನ್ನು ನಾವು ಮಾತಾಡ್ಬೋದು. ಇನ್ನೂ ತುಂಬ ಪ್ರಶ್ನೆಗಳಿದೆ. ಚಿತ್ತವಾದರೆ, ದೇವರ ಚಿತ್ತವಾದರೆ ಮುಂದಿನ ಸಂಚಿಕೆಯಲ್ಲಿ ಇದೇ ವಿಷಯವಾಗಿ ನಾವು ಮಾತಾಡುವ. ಆದರೆ ನಮ್ಮದೊಂದು ಆಸೆ ಇತ್ತು, ಆರಾಧನೆ ಬಗ್ಗೆ ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕು, ಪ್ಲಸ್ ಅನೇಕ ಜನರಿಗೆ ಇದು ಹೆಲ್ಪ್ ಆಗಬೇಕು. ಇದು ಆರಾಧನೆ ಏನಾಗ್ತಾ ಇದೆ, ಆರಾಧನೆಯಲ್ಲಿ ಆ ದೇವರ ನಾವು ಎಷ್ಟರ ಮಟ್ಟಿಗೆ ನಾವು ಆತನ ನಾಮವನ್ನು ಮೇಲಕ್ಕೆ ಎತ್ತಾ ಇದ್ದೇವೆ, ಆತನಿಗೆ ಯಾವ ರೀತಿ ನಾವು ಮಹಿಮೆ ಸಲ್ಲಿಸ್ತಾ ಇದ್ದೇವೆ. ಆತನಿಗೆ ಘನ ನಾವು ಹೇಳುವಾಗ ಬಾಯಲ್ಲಿ ಹೇಳ್ತೇವೆ, ಎಲ್ಲ ಘನ ನಿನಗೆ, ಎಲ್ಲ ಮಾನ ನಿನಗೆ, ಎಲ್ಲ ಸ್ತುತಿ ಸ್ತೋತ್ರ ನಿನಗೆ. ಆದರೆ ನಾನು ಎಷ್ಟರ ಮಟ್ಟಿಗೆ ನನ್ನ ಒಳಗಡೆಯಿಂದ ನಾನು ದೇವರಿಗೆ ಸಲ್ಲಿಸ್ತಾ ಇದ್ದೇನೆ, ಅಥವಾ ಎಷ್ಟು ಜನರಿಗೆ ನಾನು ಒಂದು ಮಾದರಿ ಆಗಿದ್ದೇನೆ, ಎಷ್ಟು ಜನರಿಗೆ ನಾನು ಬೆಳಕಾಗಿದ್ದೇನೆ, ಎಷ್ಟು ಜನರಿಗೆ ಉಪ್ಪಾಗಿದ್ದೇನೆ, ಅದು ತುಂಬ ಇಂಪಾರ್ಟೆಂಟ್. ಏನಿರಲಿ പക്ഷേ ಅದ್ಭುತವಾದ ರೀತಿಯಲ್ಲಿ ಮಾತುಗಳನ್ನು ಹೇಳಿ ನಮ್ಮ ಒಂದು ಪ್ರೋಗ್ರಾಮಲ್ಲಿ ಬಂದು ಅನೇಕ ವಿಷಯಗಳನ್ನು ಹಂಚಿದ್ದೀರಾ. ನಾನು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ಪ್ರತಿಯೊಂದು ನಾನಿಲ್ಲಿ ಮಾತಾಡೋದ್ರ ಉದ್ದೇಶ ಅಥವಾ ಹೇಳೋದ್ರ ಉದ್ದೇಶ ಯಾರ ಬಗ್ಗೆ ಬೇಸರದಿಂದಲೋ ಅಥವಾ ಕೋಪದಿಂದಲೋ ಅಲ್ಲ. ಈ ಒಂದು ಸತ್ಯ ಅಥವಾ ಈ ಒಂದು ಆರಾಧನೆ ಕುರಿತಾಗಿರುವಂಥ ತಪ್ಪಾದ ಗ್ರಹಿಕೆ ಜನರಲ್ಲಿ ನೀಗಬೇಕು. ಮತ್ತು ಯಾರು ಬೇಕಾದರೂ ಪ್ರತಿಯೊಬ್ಬರು, ಬೈಬಲ್ ಹೇಳ್ತಾ ಎಲ್ಲರೂ ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ಪ್ರತಿಯೊಬ್ಬರು ದೇವನನ್ನು ಆರಾಧಿಸಬೇಕೆನ್ನೋದು ದೇವರ ಚಿತ್ತ. ಇದನ್ನು ಗ್ರಹಿಸ್ಕೊಂಡು ಬಿಟ್ಟರೆ ನಿಜವಾದ ಆರಾಧನಾ ನಾಯಕ ಯಾರು, ಅಥವಾ ಆರಾಧನೆ ನಡೆಸುವಂಥ ನಾಯಕ ಹೇಗಿರಬೇಕು ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡು ಮುಂದೆ ನಾವು ಹೋಗ್ಬೋದು. ಅದೇ ಮುಖ್ಯದ. ಸೊ ನನಗೆ ಆ ಅವಕಾಶ ಕೊಟ್ಟಂಥ ನಿಮಗೂ ಆಸರೆ ಟಿವಿಗೂ ನಾನು ವಂದನೆ ಹೇಳ್ತೇನೆ. ಥ್ಯಾಂಕ್ ಯು ಭಾಷೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗಾಗಿ ಮತ್ತು ಅನೇಕ ಅಮೂಲ್ಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಭಾಷೆ. ಥ್ಯಾಂಕ್ ಯು. ನಿರಂತರ ಸ್ತುತಿ ಹೊಂದತಕ್ಕಂಥ ದೇವರನ್ನು ಯಾವ ರೀತಿ ಆರಾಧನೆ ಮಾಡುವುದು, ಯಾವ ರೀತಿ ಆತನ ಸನ್ನಿಧಿಗೆ ಬರುವುದು, ಹೇಗೆ ನಾವು ಆತನ ಸನ್ನಿಧಿಯನ್ನು ನಿಲ್ಲುವುದು, ಅನೇಕ ವಿಷಯಗಳನ್ನು ನಾವು ಈ ಸಮಯದಲ್ಲಿ ಕಲ್ತ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಾದ ವಿಷಯಗಳನ್ನು ಕಲಿಕೆ ನಾವು ಹೋಗ್ಲಿಕ್ಕಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಆರಾಧನಾ ನಾಯಕನೊಂದಿಗೆ ನಿಮ್ಮ ಮುಂದೆ ನಾನು ಬರಲಿಕ್ಕಿದ್ದೇನೆ. ನಿರಂತರ ಆತ್ಮೀಯ ಉಜ್ಜೀವನಕ್ಕಾಗಿ ಅಥವಾ ಆತ್ಮೀಯ ಬೆಳವಣಿಗೆಗಾಗಿ ನಿರಂತರ ನೋಡ್ತಾ ಇರಿ ಆಸರೆ ಟಿವಿ. ವಂದನೆಗಳು.